ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳತ್ತೀವಿ. ನಾವು ಆರಾಮದೇವಿ ನೋಡ್ರಿ. ನೋಡ್ರಿ ಇವತ್ತು ಹುಬ್ಳಿಗೆ ಹೊಂಟಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಹೋಗಿ ಭೇಟಿಯಾಗಿ ಬಂದ್ರಾತಂಥೇಳಿ ನಾವು ಅವ್ರಿಗೆ ಹೇಳಿಲ್ಲ ಬರಾಕತ್ತೀವಿ ಅಂಥೇಳಿ. ನಮ್ಮ ತಮ್ಮ ಕರ್ಕೊಂಡು ಹೋಗಕ್ಕೆ ಬಾ ಅಂಥೇಳಿ ಫೋನ್ ಮಾಡಿದ್ದೆ. ಅವ ಬಂದಿದ್ದ. ಅವ್ನು ಕರ್ಕೊಂಡು ನಾನು ಮತ್ತು ಚಿನ್ನಿ ಚುಕ್ಕಿ ಹೊಂಟೇವ್ರಿ. ಅವ್ರ ಪಪ್ಪಾನೂ ಇಲ್ಲ, ಟ್ರೈನಿಂಗ್ ಹೋಗ್ಯಾರ. ಅವ್ರ ಅಮ್ಮ ಅದಾರ ಮನ್ಯಾಗ. ನಾವಷ್ಟೇ ಹೋಗಿ ಬಂದ್ರಾತ, ಮತ್ತು ನಾಳೆ ಬಂದ್ರಾತಂಥೇಳಿ ಹೊಂಟಿದ್ವಿ ನೋಡ್ರಿ. ಇದೆಷ್ಟು ಚಂದ ಕಾಣತೈತ್ರಿ. ಇದು ಸೂರ್ಯನ ವಿಡಿಯೋ ಮಾಡ್ಕೋಬೇಕಂದ್ರೆ ವಿಡಿಯೋನ ಸರಿ ಬರಲಿಲ್ಲ. ಹಂಗೆ ಆದರೂ ಮಾಡಾಕತ್ತೇನೆ, ನೋಡೋಣ ಅಂಥೇಳಿ. ನಮ್ಮ ಮಮ್ಮಿಗೆ ಹೇಳಿಲ್ರಿ. ನಮ್ಮ ಮಮ್ಮಿ ಏನಂತಾರ ನೋಡ್ಬೇಕ್ರಿ. ಈಗ ಹೋದಿಂದ ಈಕಿ ನಮ್ಮ ಚುಕ್ಕಿ ನೋಡ್ರಿ ಹೆಂಗೆ ಹಚ್ಕೊಂಡು ಕುಂದತ್ತಾಳ. ಚಿನ್ನಿ ಹಿಂದೆ ಕುಂತಾಳ್ರಿ. ಅಲ್ಲಿ ನೋಡ್ರಿ ಲೈಕ್ನು ಇವ ನಮ್ಮ ಸಣ್ಣ ತಮ್ಮ ರೀ. ನಮ್ಮ ಚುಕ್ಕಿ ಮಕ್ಕೊಂಡಿದ್ಲ ರೀ, ಇದೇ ಎದ್ದಾಳ. ಹಾಗಾಗಿ ಹಂಗೆ ಕುಚ್ಚಿಗೆ ಕಟ್ಕೊಂಡು ಕರ್ಕೊಂಡೇನಿ. ಈಗ ಸಂಜೆನೂ ಆಗಿತ್ತು ರೀ. ನೆಕ್ಸ್ಟ್ ಡೇ ನೋಡ್ರಿ ನಾವು ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ. ಚಿನ್ನಿಯವ್ರ ಪಪ್ಪ ಅಲ್ಲೇ ಬಂದರು ಹುಬ್ಳಿಗೆ. ಹಾಗಾಗಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಬಂದ್ರಾತಂಥೇಳಿ ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ. ನಾವು ಹುಬ್ಳಿಗೆ ಬಂದಾಗ ಆದಷ್ಟು ಬರೋಕೆ ಟ್ರೈ ಮಾಡ್ತೀವಿ ರೀ ಸಿದ್ಧಾರೂಢ ಮಠಕ್ಕೆ. ಸಿದ್ಧಾರೂಢ ಮಠಕ್ಕೆ ಬರೋಕೆ ನಂಗೆ ಭಾಳ ಇರ್ತೈತಿ. ಈಗ ಜಾತ್ರೆನೂ ಸಭೆ ಬಂದೈತ್ರಿ, ಮತ್ತು ನಮಗೆ ಜಾತ್ರೆಗೆ ಬರೋಕೆ ಆಗಂಗಿಲ್ಲ ಅಂಥೇಳಿ ಹಂಗೆ ಹೋಗಿ ಬಂದ್ರಾತಂಥೇಳಿ ಬಂದಿದ್ವಿ. ಈ ತೇರು ಇಲ್ಲಿ ತನಕ ಬರ್ತೈತೆ ನೋಡ್ರಿ ಸಿದ್ಧಾರೂಢ ಜಾತ್ರೆ ಒಳಗೆ. ಆ ಗುಡಿಯಿಂದ ಏನು ನಾನು ಮೇನ್ ದ್ವಾರ ಬಾಗಿಲ ತೋರಿಸಿದೆ ಅಲ್ರಿ, ಅಲ್ಲಿವರೆಗೂ ತೇರು ಜಗ್ತಾರೆ. ಮತ್ತು ಎಲ್ಲ ಕಡೆನೂ ಜನನೂ ಫುಲ್ ಇರ್ತೈತೆ ರೀ. ಜಾತ್ರೆ ಭಾಳ ಜೋರು ಆಗ್ತೈತಿ ಇಲ್ಲಿ. ಎಲ್ಲ ಕಡೆ ಆಟಿಕೆ ಸಾಮಾನು ಮತ್ತು ಮಾರುವಂಥವೆಲ್ಲ, ಆಮೇಲೆ ಆಟಾಡೋವು ಎಲ್ಲ ಬಂದಿರ್ತಾವೆ. ಬರ್ರಿ ಸಿದ್ಧಾರೂಢ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗೋಣಂತ. ನಾವು ಲಘು ಬರ್ಬೇಕಂದ್ರಿ, ಲಘು ಬರ್ಬೇಕು ಅನ್ಕೊಂತ ಲೇಟ್ ಆತ. ಮಧ್ಯಾಹ್ನ ಆಗ್ಬಿಡ್ತು ಮುಂಜಾನೆ ಬರೋದಂದ್ರೆ. ಇಲ್ಲೂ ಏನೋ ಕೆಲಸ ನಡೆದಂಗೆ ಕಾಣ್ಸಾಕತ್ತೈತೆ ರೀ. ಜಾತ್ರೆ ತಯಾರಿ ಇರ್ಬೇಕು. ಪೇಂಟಿಂಗ್ ಅದು ಮಾಡಾಕತ್ತಂಕ ಅಂತಾರೆ. ನೋಡೋಣ ಬರ್ರಿ ಏನೇನು ಆಗ್ತೈತಂತೇಳಿ. ನಾನು ಚಿನ್ನಿ ಮತ್ತು ಚುಕ್ಕಿ ಅವ್ರ ಪಪ್ಪ 4 ಮಂದಿ ಬಂದೇವ್ರಿ. ನಮ್ಮ ಚಿನ್ನಿದು ಅನ್ನಪ್ರಾಶನ ಇಲ್ಲೇ ಮಾಡಿಸಿದ್ವಿ ರೀ, ಚುಕ್ಕಿದು ಇಲ್ಲೇ ಮಾಡಿಸಿದ್ವಿ. ಗಾಡಿ ಇಲ್ಲಿ ನಿಂದಿಸಿದ್ರೆ ಬೋಟಲ್ಲೇ ಬಿಡಾತಾರ. ಊಟ ಬಿಟ್ಟು ಆ ಕಡೆ ಹೋಗೋಣಂತ್ರಿ. ನಾನಂತೂ ಚಪ್ಪಲ್ ಹಾಕ್ಕೊಂಬಂದಿಲ್ಲ ರೀ. ಇವರ ತಂದೆ ಮಗಳಿಬ್ಬರು ಹಾಕ್ಕೊಂಬಂದಾರ. ಬಿಟ್ಟು ಬಂದ್ರೆ ಈ ಕಾಲು ತಗೊಂಬರಕ್ಕೆ ಹೊಂಟ್ರು. ಬರ್ರಿ ಕಾಲು ತೊಳ್ಕೊಂಬರಕ್ಕೆ ಹೋಗ್ಯಾರ. ನಾವು ಚಪ್ಪಲ್ ಹಾಕ್ಕೊಂಬಂದಿಲ್ಲ. ಹಾಗಾಗಿ ನಾವು ನಡ್ಕೊತ ಹೊಂಟೀವಿ. ತಂದೆ ಮಗಳು ಹೋಗ್ಯಾರ ನೋಡ್ರಿ. ಬಟ್ ಸಿದ್ಧಾರೂಢ ದರ್ಶನ ಮಾಡಿಸೋಣಂತ. ನಿಮಗೂ ಆದ್ರೆ ಮಾಡ್ಸೋಕೆ ಟ್ರೈ ಮಾಡ್ತೀವಿ. ವಿಡಿಯೋ ಮಾಡೋಕೆ ಅಲಾವಿದ್ದಂಗಿಲ್ಲ. ನೋಡೋಣಂತ್ರಿ. ಆದ್ರೆ ಮಾಡ್ತೀವಿ ವಿಡಿಯೋ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಬಂದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ರೀ. ಹಾಗಾಗಿ ಬಂದಾಗೊಮ್ಮೆ ಬಂದಿದ್ರೆ ಒಂಥರ ಏನೋ ಸಿಕ್ಕಂಗೆ ಆಗ್ಬಿಡ್ತೈತೆ ರೀ ನಮ್ಗೆ. ಇದು ನೋಡ್ರಿ ಆರೂಢ ಜ್ಯೋತಿ. ಆಮೇಲೆ ಇಲ್ಲಿ ಯಾವಾಗೂ ಓಂ ನಮಃ ಶಿವಾಯ ಅಂಥೇಳಿ ಬಾರಿಸೋರು, ಅದು ಯಾವಾಗೂ ಇರ್ತೈತೆ ರೀ 24 hours. ಇದು ಆರೂಢ ಜ್ಯೋತಿನೂ ಯಾವಾಗೂ ಉರಿತಿರ್ತೈತಿ. ನಾವು ದರ್ಶನಕ್ಕೆ ಒಳಗೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಅಲಾವಿರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಲಿಲ್ಲ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಬಾಜು ಕಜ್ಜಾರ್ದು ಇದನ್ನ ಸಮಾಧಿ ಅಲ್ಲಿ ಬಂದ್ವಿ. ನೋಡ್ರಿ ಸೇಮ್ ಅಜ್ಜಾರು ಮಕ್ಕೊಂಡಾರೇನೋ ಅನ್ನೋಂಗೆ ಅನ್ನಿಸ್ತೈತಿ. ಈಗ ಅಲ್ಲಿಂದ ಹೊರಗೆ ಬಂದ್ವಿ. ಈ ಕಡೆ ಊಟಕ್ಕೆ ಹೋಗೋ ದಾರಿ ಒಳಗೆ ಐತ್ರಿ ಇದು. ಅಲ್ಲೇ ಬಾಜು ನೋಡಿ ಶಿವಾಯ ನಮಃ ಅಂತೇಳಿ ಇದು ಯಾವಾಗೂ ಇದನ್ನ ಆಗ್ತೈತಿ.
ಅಲ್ಲಿ ಅಂತಾರಲ್ರಿ ಒಬ್ರು ಅಜ್ಜ ಒಬ್ರು ಆದ ತಕ್ಷಣ ಒಬ್ರು ಹಂಗೆ ನಾನು ಇರತ್ತೈತೆ ಕಂಟಿನ್ಯೂ ಹಗಲಿ ರಾತ್ರಿನೂ. ಇಲ್ಲಿ ಜಾತ್ರೆ ತಯಾರಿ ಸಲುವಾಗಿ ರಿಪೇರಿ ನಡೆದಂಗೆ ಕಾಣಿಸ್ತೈತಿ. ಹಾಗಾಗಿ ಯಾವಾಗೂ ಹಿಂಗಿರಂಗಿಲ್ಲ. ಇಷ್ಟ ಇದನ್ನಾಗಿ ಇವತ್ತು ಸ್ವಲ್ಪ ಗಲೀಜು ಅನ್ಸಾತೈತಿ. ಅದು ತಯಾರಿ ಒಳಗೆ ಮ್ಯಾಗೆಲ್ಲ ಪೇಂಟ್ ಗೀಟ್ ಮಾಡತ್ತಾರಲ್ಲ, ಹಾಗಾಗಿ ಸ್ವಲ್ಪ ಗಾಡಿ ಆಗೈತಿ. ಇಲ್ಲಿನೂ ದರ್ಶನ ಮಾಡ್ಕೊಂಬಂದ್ವಿ. ನೋಡ್ರಿ ನಮ್ಮ ಚುಕ್ಕಿ ನನ್ನ ಜಡಿ ಹಿಡ್ಕೊಂಡು ಆಡಾಕತ್ತಾಳ. ಎಲ್ಲಾರ ಕುಂತು ಸಾಕ್ರಿ, ಬರೀ ಓಡಾಡೋದು ಹಾಕಿರ್ತೈತಿ. ಇಬ್ಬರಿಗೂ ಅಕ್ಕ ತಂಗಿಗೆ ಓಡಾಡಕತ್ತಾರ. ಹಂಗೆ ಮಾಡಬಾರ್ದು. ನನ್ನ ಮ್ಯಾಗ ಇರ್ತಾಳ್ರಿ, ಇಲ್ಲಾಂದ್ರೆ ಇಷ್ಟು ಅಡ್ಡಾಡ್ತಾಳೆ ಒಂದಿಷ್ಟು ಕೆಳಗೆ. ಈಗ ಅವ್ರ ಪಪ್ಪನ ಕಡೆ ಹೊಕ್ಕಾಳ, ಬೇರೆ ಯಾರ ಕಡೆ ಹೋಗಂಗಿಲ್ಲ. ಮತ್ತು ನಮ್ಮ ಚಿನ್ನಿ ಏನು ಹಂಗಿರ್ಲಿಲ್ಲ ರೀ, ಎಲ್ಲರ ಕಡೆ ಹೊಕ್ಕಿಲ್ಲ. ನಾ ಎತ್ಕೊಂಡೋಕಿನ ಜಾಸ್ತಿ ಅಡ್ಡಾಡೇ ಇಲ್ಲ. ಈಕಿನ ಎತ್ಕೊಂಡು ಅಡ್ಡಾಡೋದಾಗೈತಿ. ಈಕಿ ಯಾರ ಕಡೆ ಹೋಗಂಗಿಲ್ಲ, ಹಾಗಾಗಿ ಎತ್ಕೊಳ್ಳಬೇಕು. ಅವಳ ಅಪ್ಪನ ಕಡೆ ಹೋಗ್ಕೊಂತಲೆ ತಂದೆ ಮಕ್ಕಳದ್ದು ಒಂದು ಸ್ವಲ್ಪ ಫೋಟೋ ವಿಡಿಯೋ ಮಾಡ್ಕೊಳಕತ್ತಾರ. ನೀವು ಕೈಲಾಸ ಮಂಟಪಕ್ಕೆ ಒಂದು ಹೋಗ್ಬೇಕು. ಹೋಗ್ಬರೋಂಬರಿ ಕೈಲಾಸ ಮಂಟಪಕ್ಕೆ. ಇಲ್ಲ ನೋಡ್ರಿ, ಸಿಮೆಂಟ್ ಉಸಕ್ಕೆ ಎಲ್ಲ ಇಟ್ಟಾರ. ಅಂದ್ರೆ ಎಲ್ಲೆಲ್ಲ ಒಂದು ಸ್ವಲ್ಪ ಇದನ್ನಾಗಿರ್ತೈತೆ ಅಲ್ಲೆಲ್ಲ ಗಿಲಾವ್ ಮಾಡತ್ತಾರ. ಮತ್ತು ಪೇಂಟಿಂಗ್ ಮಾಡತ್ತಾರ. ಒಳಗೂ ಏನೇನೋ ಬರ್ಸಾಕತ್ತಾರ. ಮೊದ್ಲು ಇದ್ದಿದ್ವಿ ಎಲ್ಲ ಪೇಂಟ್ ಮಾಡ್ದಾಗ ಹೋಗಿರ್ತಾವಲ್ರಿ, ಮತ್ತೆ ಬರ್ಸಾಕತ್ತಾರ ಅವನ್ನೆಲ್ಲ. ಇಲ್ಲೆಲ್ಲ ಗಿಲಾವ್ ಮಾಡಿ ಪೇಂಟ್ ಮಾಡೋರು ಕಾಣಿಸ್ತೈತೆ ರೀ. ಹಾಗಾಗಿ ಸ್ವಲ್ಪ ಕೆಲಸ ನಡೆದೈತ್ರಿ. ಇದು ಯಾವಾಗಂದ್ರೆ ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಜಾತ್ರೆ ಇರ್ತೈತೆ ರೀ. ಇಲ್ಲಿ ಶಿವರಾತ್ರಿ ಆದ ಮಾರನೇ ದಿವಸ ಶಿವರಾತ್ರಿ ದಿನ ತೇರೆಲ್ಲ ರೆಡಿ ಆಗಿರ್ತೈತಿ. ಅದ್ರ ನೆಕ್ಸ್ಟ್ ಡೇನೂ ಜಾತ್ರೆ ಇರ್ತೈತೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಒಳಗೂ ಎಲ್ಲ ಹಿಂಗೆ ಹಾಕ್ಯಾರ. ಅದ್ರ ಮ್ಯಾಲೆ ನಿಂತು ಬರ್ಯಾಕತ್ತಾರ ರೀ. ಇಲ್ಲಿನೂ ಯಾವಾಗೂ ಫುಲ್ ರಶ್ ಇರ್ತೈತೆ ರೀ. ಕೈಲಾಸ ಮಂಟಪದಾಗ ಭಾಳ ಶಾಂತ ಅನಿಸ್ತೈತಿ. ಬಂದವರೆಲ್ಲ ಇಲ್ಲಿ ಕುಂದ್ರಲಾಗ ಹೋಗಂಗೆ ಇಲ್ಲ, ಮಕ್ಕೊಂಡಿರ್ತಾರೆ. ಆ ಕಡೆ ಈ ಕಡೆ ಕಟ್ಟಿನೂ ಭಾಳ ಅದಾವಿಲ್ಲ. ನೋಡ್ರಿ, ಇಲ್ಲಿ ಪೇಂಟ್ ಮಾಡತ್ತಾರ, ಮ್ಯಾಗ ಬರೆಯಾಕತ್ತಾರ. ಮೊದ್ಲು ಇದ್ದಿದ್ದು ಅವು ಎಲ್ಲ ಹೋಗ್ಯಾವ್ರಿ. ಈಗ ಪೇಂಟ್ ಮಾಡಿ ಮತ್ತು ಹೊಳ್ಳಿ ಅದ್ರೊಳಗೆ ಬರೆಯಾತ್ತಾರ. ನೋಡ್ರಿ, ಜಾತ್ರೆ ತಯಾರಿ ಭರ್ಜರಿ ಆಗಿ ಮಾಡ್ಬೇಕ್ರಿ ಸಿದ್ದಾರೂಢ ಜನ್ಮದಾಗ. ನಾವು ಈಗ ಬಂದಿದ್ವಲ್ಲ ಅಂಥೇಳಿ ಬಂದ್ವಿ ನೋಡಿ. ಭಾಳ ಮಹತ್ವದ ಐತ್ರಿ ಪ್ಲೇಸ್. ಯಾರಾದರೂ ಹುಬ್ಳಿ ಕಡೆ ಹೋದ್ರೆ ಸಿದ್ದಾರೂಢ ಮಠಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಬರ್ರಿ. ಅಲ್ಲಿ ಕುಂದ್ರಾಕ ಅಲ್ಲೆಲ್ಲ ಪೇಂಟ್ ಮಾಡತ್ತಾರಲ್ರಿ, ಜಾಗ ಇಲ್ಲ ಅಂತೇಳಿ ಜನರಿಗೆ ಇಲ್ಲೆಲ್ಲ ಕುಂದ್ರಾಕ ವ್ಯವಸ್ಥೆ ಮಾಡ್ಯಾರ. ಪೆಂಡಲ್ ಹಾಕಿ ನೆಳ ಮಾಡ್ಯಾರ. ನಾವು ಮತ್ತೆ ಊಟಕ್ಕೆ ಹೊಂಟ್ವಿ ರೀ. ಊಟಕ್ಕೂ ನೋಡ್ರಿ ಯಾವಾಗೂ ಗದ್ದಲನೇ ಇರಂಗಿಲ್ಲ ರೀ. ಇಲ್ಲಿ ಹಿಂಗೆ ರಶ್ ಇರ್ತೈತೆ ಅಂದ್ರೂ ಭಾಳ ಜಲ್ದಿ ಹೊಕ್ಕೈತಿ. ಜನ ಇಷ್ಟು ಇರುತ್ತಾರೆ. ಬೆಳಗ್ಗೆ ಬಂದವ್ರಿಗೆ ನಾಷ್ಟ ಇರ್ತೈತಿ, ಮತ್ತು ಮಧ್ಯಾಹ್ನ ಊಟ ಇರ್ತೈತಿ. ರಾತ್ರಿ ಏನೋ ಗೊತ್ತಿಲ್ಲ. ಬೆಳಗ್ಗೆ ಬಂದ್ರೆ ನಾಷ್ಟನೂ ಇರ್ತೈತಿ, ಮಧ್ಯಾಹ್ನ ಊಟ ಮಾತ್ರ ಇರ್ತೈತಿ. ಇವೆರಡು ಗೊತ್ತು, ರಾತ್ರಿ ಏನಂತ ನನಗೂ ಗೊತ್ತಿಲ್ಲ ರೀ. ಈಗ ನೋಡ್ರಿ, ನಾವು ಊಟಕ್ಕೆ ಪಾಳ್ಯಕ್ಕೆ ಹೊಂಟೇವಿ. ಚಿನ್ನಿ, ಚುಕ್ಕಿ ಮತ್ತು ಪಪ್ಪ ಒಂದು ಕಡೆ ಆಗ್ಯಾರ, ನಾನು ಒಬ್ಬಕ್ಕೆ ಒಂದು ಕಡೆ ಆಗೀನಿ. ಇಲ್ಲಿ ನೋಡ್ರಿ, ಒಳಗೆ ಬಂದ್ವಿ ರೀ ನಾವು. ಇಲ್ಲಿ ಒಳಗೆ ನೋಡ್ರಿ ಎಷ್ಟೆಲ್ಲ ಭಕ್ತಾದಿಗಳು ಕೊಟ್ಟಂಥ ಕಿರಾಣಿ ಎಲ್ಲ ಹೆಂಗಿಟ್ಟಾರ ಅಂತ ಹೇಳಿ.
ಅಕ್ಕಿ ರವೆ ಎಣ್ಣೆ ಬೆಲ್ಲ ಇಲ್ಲೇ ಐತ್ರಿ ಒಳಗೆ ಊಟದ್ದು. ಅಡ್ಗಿದ ಆ ಕಡೆ ಒಳಗೆ ಐತ್ರಿ ಅಡ್ಗೆ ಮನೆ. ಇಲ್ಲೆಲ್ಲ ಇಟ್ಟಿರ್ತಾರೆ ನೋಡ್ರಿ. ಯಾವಾಗೂ ಭಕ್ತಾದಿಗಳು ತಾವೇನು ಬೇಡ್ಕೊಂಡಿರ್ತಾರೆ ಅದನ್ನೆಲ್ಲ ತಂದು ಕೊಡ್ತಾರೆ. ಅಂದ್ರೆ ಈಗ ಇಷ್ಟು ತೂಕದ ತುಲಾಭಾರನೂ ನಡೀತೈತ್ರಿ ಇಲ್ಲಿ. ಅಲ್ಲೇ ಐತ್ರಿ ತುಲಾಭಾರದೂ. ಏನು ಇಷ್ಟ ಅದು ಅವ್ರಷ್ಟು ತೂಕದ ಏನು ಕೊಡ್ತೀನಿ ಅಂತ ಬೇಡ್ಕೊಂಡಿರ್ತಾರಲ್ಲ ಆ ಭಕ್ತಾದಿಗಳು ಬಂದು ಕೊಟ್ಟು ಹೋಗ್ತಾರೆ. ಇಲ್ಲೇ ಐತೆ ನೋಡ್ರಿ ತುಲಾಭಾರ ಮಾಡೋದು. ಅಲ್ಲೇ ಎಲ್ಲ ಇಟ್ಟಾರ. ಈಗ ಜಾತ್ರೆ ಐತಿ ಅಂತ ಹೇಳೇನು ಜನ ತಂದು ಕೊಡ್ತಾರೆ ರೀ. ಇದೆಲ್ಲ ಎಣ್ಣೆ ಕ್ಯಾನ್ಗಳು, ಅಲ್ಲೆಲ್ಲ ಚೀಲ ಅಕ್ಕಿ ರವೆ ಇರ್ಬೇಕು ರೀ ಚೀಲದಾಗ. ಈ ಕಡೆ ಎಣ್ಣೆ ಡಬ್ಬಿ ಅದಾವು ಮತ್ತು ಬೆಲ್ಲದ್ದು ದೊಡ್ಡ ದೊಡ್ಡ ಪೆಂಡಿದ್ದು. ಇಲ್ಲಿ ನೋಡ್ರಿ ಬೆಲ್ಲ ಅದೆಲ್ಲ ಹೆಂಗೆ ಇಟ್ಟಾರ ಅಂತೇಳಿ. ಅಡುಗೆನೂ ಅಷ್ಟು ಟೇಸ್ಟ್ ಆಗಿರ್ತೈತೆ ರೀ. ಬಂದವರೆಲ್ಲ ಊಟ ಮಾಡಿನೇ ಹೋಗ್ಬೇಕಂತೇಳಿ ಆಸೆ ಮಾಡುವಂಗೆ. ಆಮೇಲೆ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರ್ತೈತೆ ರೀ. ಮಧ್ಯಾಹ್ನ ಬೆಳಿಗ್ಗೆ 2 ಹೊತ್ತೂ ಊಟ ಅದು ಮಾಡ್ಬೋದು. ಕುಡಿದು ಬಂದವ್ರಿಗೆ ಇಲ್ಲಂತ ಕೊಟ್ರಿ, ಮದ್ಯಪಾನ ಮಾಡಿದವ್ರಿಗೆ ಒಳಗೆ ಎಂಟ್ರೆನ್ಸ್ ಇಲ್ಲಂತ. ಇಲ್ಲಿ ನೋಡ್ರಿ ಸಜ್ಕ ಮತ್ತು ಹೆಸರು ಕಾಳದ ಪಲ್ಯ ಮಾಡಿದ್ರೆ ನಮ್ಮ ಚಿನ್ನಿ ಮತ್ತು ಅವ್ರ ಪಪ್ಪ ಒಂದು ಪ್ಲೇಟ್ನ ತಿನ್ನತ್ತಾರ. ನಾನು ಚುಕ್ಕಿ ಮತ್ತು ಒಂದು ಪ್ಲೇಟ್ನ ತಿನ್ನತ್ತಿದ್ವಿ. ಅವ್ರ ಪಪ್ಪ ಅನ್ನ ಕಸ್ಕೊಂಬರಕ್ಕೆ ಹೋಗ್ಯಾರ್ರಿ. ನಾವು ಕುಂತೇವಿ ಇಲ್ಲಿ. ಡಬ್ರಿನೂ ಎಂಥ ದೊಡ್ಡ ದೊಡ್ಡ ಅದಾವ ಅಂದ್ರೆ ಮಸ್ತ್ ಭಾಳ ದೊಡ್ಡ ಅದಾವ್ರಿ. ಅಷ್ಟು ದೊಡ್ಡ ದೊಡ್ಡ ಡಬ್ರಿ ಒಳಗೆ ಪಲ್ಯ ಅನ್ನ ಸಾರು ಹೀಗೆಲ್ಲ ಮಾಡಿರ್ತಾರೆ. ಮತ್ತು ಎಲ್ಲರಿಗೂ ಹೊಟ್ಟೆ ತುಂಬನೂ ಊಟಕ್ಕೆ ನೀಡ್ತಾರೆ. ಎಂಥ ಜಾತ್ರೆ ಗದ್ದಲ ಇದ್ರೂ ಊಟದ ಏನು ಅಸ್ತವ್ಯಸ್ತ ಆಗೋದಿಲ್ಲ ರೀ ಇಲ್ಲಿ. ಎಲ್ಲ ಬಂದು ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮೊದಲು ನಾವು ಸಣ್ಣದಿದ್ದಾಗೆಲ್ಲ ನುಚ್ಚು ಮತ್ತು ಸಾರು ಕುಂಬಳಕಾಯಿ ಪಲ್ಯ ಹಂಗೆ ಮಾಡ್ತಿದ್ರಿ. ನಾವು ಭಾಳ ಇಷ್ಟಪಟ್ಟು ಸಣ್ಣದಿದ್ದಾಗಿಂದಲೂ ನಮಗೆ ಒಟ್ಟು ಸಿದ್ಧಾರೂಢ ಮಠಕ್ಕೆ ಹೋಗೋದಂದ್ರೆ ಊಟ ಮಾಡಿನೇ ಬರೋದು ಅಂಥೇಳಿ ಅಷ್ಟು. ಅಲ್ಲಿ ನೋಡ್ರಿ ಡಬ್ರಿ ಐತಲ್ಲ ಅಷ್ಟು ದೊಡ್ಡ ಡಬ್ರಿ. ಅದ್ರೊಳಗೆ ಸಜ್ಕ ಪಲ್ಯ ಮಾಡ್ಯಾರಿ. ಹೆಸರು ಕಾಳು ಪಲ್ಯ ಇತ್ತು ಅದ್ರೊಳಗೆ. ಎಷ್ಟೋ ಸರಿ ಊಟಕ್ಕೆ ಅಂತ ಹೇಳಿ ನಾ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತೇಳಿ ಅನ್ಕೊತಿದ್ವಿ ರೀ ನಾವು ಸಣ್ಣವರಿದ್ದಾಗ. ಅಂದ್ರೆ ಸಣ್ಣ ಹುಡುಗರ ಬುದ್ಧಿ ಒಂಥರ ಊಟ ಅಂದ್ರೆ ಖುಷಿ ಪಡೋದಲ್ಲ. ನಾವು ಹಂಗೆ ಮಾಡ್ತಿದ್ವಿ. ಇಲ್ಲಿ ಬರಬೇಕಾದ್ರೆ ಮನೆಯೊಳಗೆ ನಾವು ಯಾವಾಗಾರ ನುಚ್ಚು ಮಾಡಿ ತಿಂದೇವೇನ್ರಿ. ಆದ್ರೆ ಅಲ್ಲಿ ಮಠದೊಳಗೆ ಮಾಡಿದಂಥ ನುಚ್ಚು ತಿನ್ನಕ್ಕಂತ ಹೇಳಿ ನಾವು ಊಟಕ್ಕೆ ಹೋಗ್ತಿದ್ವಿ. ನುಚ್ಚು ತಿನ್ಬೇಕಂತಿದ್ರೆ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕನ್ನಂಗೆ ಆಕಿತ್ತು ಅವಾಗ. ಈಗ ನುಚ್ಚೆಲ್ಲ ಮಾಡೋದು ಕಮ್ಮಿ ಮಾಡ್ಯಾರ ಅನ್ನಿಸ್ತೈತಿ. ಈಗ ಸಜ್ಕ ಮತ್ತು ಪಲ್ಯ ಮಾಡಿರ್ತಾರೆ. ಅವಾಗ ಕುಂಬಳಕಾಯಿ ಪಲ್ಯ ಮತ್ತು ಸಜ್ಕ ಮಾಡಿರ್ತಿದ್ರು. ಅನ್ನ ಸಾರನು ಮಸ್ತಾಗಿತ್ತು ರೀ. ಊಟ ಮಾಡಿ ಬಂದ್ವಿ. ಇಲ್ಲಿ ನೋಡ್ರಿ ಅಡುಗೆ ಮನೆ ಇದೆ. ನಾನು ಹೊರಗಿಂದ ವಿಡಿಯೋ ಮಾಡ್ಕೊಂಡು ಎಷ್ಟು ದೊಡ್ಡ ದೊಡ್ಡ ಡಬ್ರಿ ಅದಾವೆ ನೋಡ್ರಿ. ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಡಬ್ರಿ ಒಳಗೆ ಮಾಡಿರ್ತಾರೆ ನೋಡ್ರಿ ಇಲ್ಲಿ ಅಡುಗೆ. ನೋಡ್ರಿ ಹೆಂಗೆಲ್ಲ ಐತೆ ಅಡುಗೆ ಮನೆ. ಎಷ್ಟು ಕ್ಲೀನು ಇಟ್ಟಾರ ನೋಡ್ರಿ. ಇಲ್ಲೇ ಪ್ಲೇಟ್ ತೊಳೆದು ಕೈ ತಗೊಳ್ಳೋದು ಇಟ್ಟಾರ್ರಿ. ಆಮೇಲೆ ಇಲ್ಲಿ ಹೊರಗೆ ಕುಡಿಯೋ ನೀರಿಂದ ಐತಿ. ಚಿನ್ನಿಯವ್ರ ಪಾಪ ಬಂದು ಇಲ್ಲೇ ನಿಂತಾರೆ. ಹಾಗಾಗಿ ನಾನು ಬಂದೆ. ಕುಡಿಯೋ ನೀರಿಂದ ಇಲ್ಲೇ ಐತೆ ನೋಡ್ರಿ. ಅದು ಏನೋ ಖಾಲಿ ಆದಂಗೆ ಕಾಣಿಸ್ತಾವೆ. ನಾವು ಮತ್ತೆ ಆ ಕಡೆ ಹೊಂಟ್ವಿ ರೀ. ಅಲ್ಲಿ ಹೊಂಡದ ಕಡೆ ಹುಡುಗರು ಆನೆ ಅದು ನೋಡ್ತಾರಂತೇಳಿ. ಇದು ನೋಡ್ರಿ ಮೊದಲು ಕುಡ್ರ ಶಾಲೆ ಇತ್ತು ರೀ ಇಲ್ಲಿ. ಕಣ್ಣಿರ್ಲಾರ್ದವ್ರೆಲ್ಲ ಇಲ್ಲಿ ಇರ್ತಿದ್ರು. ಅವಾಗ ಸ್ಕೂಲ್ ಅಂಥೇಳಿ ಏನೋ ಇತ್ತು. ಈಗೇನೈತೋ ಗೊತ್ತಿಲ್ಲ ನನಗೂ. ಯಾರೂ ಕಾಣಿಸ್ಲಿಲ್ಲ ಅಲ್ಲೇ. ಹಂಗೆ ಬಂದ್ವಿ. ನಮ್ಮೂರು ಅಂದ್ರೆ ನಮಗೂ ಒಂಥರ ಏನೋ ಖುಷಿ ರೀ. ಬಂದಾಗೊಮ್ಮೆ ಇಲ್ಲೆಲ್ಲ ನೋಡೋದು ಇದ್ರ ಬಗ್ಗೆ ಹೇಳೋದು ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಈಗ ನೋಡ್ರಿ ನಾವಿಲ್ಲಿ ಹೊಂಡದ ಹತ್ರ ಬಂದ್ವಿ. ಇಲ್ಲಿ ಶ್ರಾವಣದಾಗ ತೆಪ್ಪತ್ತೇರು ಅಂತ ಹೇಳಿ ಮಾಡ್ತಾರಲ್ರಿ. ಇದ ಹೊಂಡದಾಗ ಮಾಡ್ತಾರೆ. ಇದ ಹೊಂಡದಾಗ ತೇರು ಎಳಿತಾರೆ ರೀ. ಅವಾಗ
ಈಗ ಇದೇನು ಶಿವರಾತ್ರಿ ಇದು ಕೇಳಿತಾರಲ್ರಿ, ಶಿವರಾತ್ರಿ ಅಮಾಸೆ ಆದ ನೆಕ್ಸ್ಟ್ ದಿನ ಅದು ಅಲ್ಲಿ ಇದ್ರೊಳಗೆ ಇಳಿತಾರೆ ಮೇನ್ ರೋಡಿಗೆ. ಇಲ್ಲಿ ನೋಡ್ರಿ ಆಮಿ ಎಲ್ಲ ಕಾಣಿಸತ್ತಾವು. ಫುಲ್ ಮೇನ್ ರೋಡ್ ತನಕ ಬಂದು ಹೋಗಿದ್ರಿ ಅವಾಗ ತೇರು ಜಾತ್ರೆ ಒಳಗೆ. ದೊಡ್ಡ ದೊಡ್ಡ ಆಮೆ ಅದಾವ್ರಿ. ಯಾಕೋ ಮೀನಾ ಕಾಣಿಸ್ಲಿಲ್ಲ ಇದ್ರೊಳಗೆ. ಏನಾರು ತಿನ್ನಕ್ಕೆ ಹಾಕಿದ್ರೆ ಬರ್ತಿದ್ವು ಅನ್ನಿಸ್ತೈತಿ. ಬಾತ್ಕೋಳಿ ಒಂದಿಷ್ಟು ಕಂಡು ಬಿಟ್ರೆ ಆಮಿನ ಕಾಣಿಸಾದಿದ್ದು ನೋಡ್ರಿ. ಎಲ್ಲ ಆಮೆ ಎಷ್ಟು ಅದಾವು, 4 ಆಮೆ ಅದಾವೆ ನೋಡ್ರಿ ಇಲ್ಲಿ. ಮೊದಲೆಲ್ಲ ಇಲ್ಲಿ ನಾವು ಸಣ್ಣವರಿದ್ದಾಗ ಹಿಂಗೆ ಕೆಳಗೆ ಇಳಿದು ಹೋಗಾಕ ಬಿಡ್ತಿದ್ದೀರಿ. ಈಗೆಲ್ಲ ಸುತ್ತಲೂ ಕಟ್ಟಂಜನೆ ಹಾಕ್ಯಾರ, ಹಾಗಾಗಿ ಇಳಿದು ಹೋಗಕ್ಕೆ ಬರೋಂಗಿಲ್ಲ. ಮೊದ್ಲು ನಾವು ಸಣ್ಣವರಿದ್ದಾಗ ಅಲ್ಲೆಲ್ಲ ಇಳಿದು ಹೋಗಿ ಒಂದು ಕವರ್ ತೊಗೊಂಡು ನೀರೊಳಗಿನ ಮೀನ ಎಲ್ಲ ತೊಗೊಂಡು ಹಾಕೋತಿದ್ವಿ. ಆಮೇಲೆ ಅಲ್ಲಿ ಸೈಡ್ ಮೆಟ್ಟಿನ ಮ್ಯಾಗ ಕುಂತು ಮೀನಕ್ಕೆಲ್ಲ ಚುಮ್ಮರಿ ಹಾಕೋದು ಹಾಗೆಲ್ಲ ಮಾಡ್ತಿದ್ವಿ. ಇದು ನೋಡ್ರಿ ತೆಪ್ಪತ್ತೇರಂದೆಲ್ಲ ಈ ಥರ ಮಾಡ್ತಾರೆ ನೋಡ್ರಿ. ಅದನ್ನು ಅದು ಶ್ರಾವಣದಾಗ ಇರ್ತೈತೆ ರೀ. ಶ್ರಾವಣದಾಗ 2ನೇ ಸೋಮವಾರ ಮಾಡ್ತಾರೆ, 4ನೇ ಸೋಮವಾರ ಮಾಡ್ತಾರೆ, ನನಗೂ ಕನ್ಫ್ಯೂಷನ್ ಐತ್ರಿ. ಬಟ್ ಶ್ರಾವಣದಾಗ ಇರ್ತೈತೆ ಅನ್ನೋದಷ್ಟು ಗೊತ್ತೈತಿ. ಅದನ್ನು ಇದ ಹೊಂಡದಾಗ ತೇರು ಜಗ್ತಾರೆ. ನೋಡ್ರಿ ನಮ್ಮ ಸಿದ್ದಾರಳ್ಳಿ ಜಾರ್ಮಠ ಹೆಂಗೈತಿ ಅಂತ ಹೇಳಿ. ಇದು ನೋಡ್ರಿ ಜಾತ್ರೆ ನಿವಾಸ ಸಿದ್ದಾರಳ್ಳಿ. ಎಲ್ಲಿ ಏನು ಕೊಡ್ಸೋದಿಲ್ಲ ಅಂದ್ರೆ ಬಂದ ಜನಕ್ಕೆಲ್ಲ ಉಳ್ಕೊಳಕ್ಕೆ. ಐಸ್ ಕ್ರೀಮ್ ಕೊಡ್ಸಕ್ಕೆ ನಾಟಕ ನೋಡ್ರಿ. ಬೆನ್ನ ಹತ್ತಾಡ್ರಿ ಅವ್ರು ಬೇಡ ಅಂತೇಳಿ ಕೊಡಿಸ್ರಿ. ನೋಡ್ರಿ ವಿಡಿಯೋದಾಗೆಲ್ಲ ಬರ್ತೈತೆ ನೋಡಿ. ಒಂದು ಐಸ್ ಕ್ರೀಮ್ ಕೊಡಿಸ್ಲಿ ಹುಡುಗಿಗೆ ಅಂತೇಳಿ. ಯಾವಾರ ತಗೋರಿ. ಇದು ನೋಡಿ ಆಯುರ್ವೇದಿಕ್ ಹಾಸ್ಪಿಟಲ್ ರೀ. ಇದು ನಾವು ಹೋಗಿ ಬರುವಾಗ ನಮ್ಗೆ ಇದು ನೆನಪಾತು. ನಮ್ಮ ಮನೆಯವ್ರಿಗೆ ಆರಾಮಿರ್ಲಿಲ್ಲ ರೀ, ಪಿಸ್ತೂಲ ಆಗಿತ್ತು. ಆ ಟೈಮ್ದಾಗ ನಾವು ಇಲ್ಲೇ ಹುಬ್ಳಿ ಒಳಗೆ ಇದ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ರೀ, ಆರಾಮತ್ತು. ಹಾಗಾಗಿ ಮೂಲವಾದಿ ಮತ್ತು ಪಿಸ್ತೂಲ ಇದ್ದವ್ರಿಗೆ ಯಾರಿಗಾದ್ರೂ ಇದು ವಿಡಿಯೋ ಯೂಸ್ ಆಗ್ತೈತಿ ಅಂತ ಹೇಳಿ ಇದನ್ನು ವಿಡಿಯೋ ಮಾಡ್ಕೊಂಬಂದ್ವಿ. ಯಾರು ಮೂಲವಾದಿ ಮತ್ತು ಪಿಸ್ತೂಲ ಆದರೂ ಹುಬ್ಳಿ ಒಳಗೆ ಹೆಗ್ಗೇರಿ ಒಳಗೆ ಐತ್ರಿ ಇದು ಆಯುರ್ವೇದಿಕ್ ಹಾಸ್ಪಿಟ್ಲ್. ಅಲ್ಲೇ ಒಂದ್ಸರಿ ವಿಸಿಟ್ ಮಾಡಿರಿ. ನಿಮ್ಮ ಇದು ಏನು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತೈತೆ ನೋಡ್ರಿ ಇಲ್ಲಿ ಹೋದ್ರೆ. ನಾವಂತೂ ಇದನ್ನು ಯಾವಾಗೂ ನೆನೆಸ್ತಿರ್ತೀವಿ. ನಾವು ಇದರಿಂದ ಭಾಳ ಅನುಭವಿಸ್ಬಿಟ್ಟೇವೆ ರೀ. ಹಾಗಾಗಿ ನಮಗೆ ಇದು ಹಾಸ್ಪಿಟ್ಲ್ ನೋಡಿದಾಗ ಒಂಥರ ಅಟ್ಯಾಚ್ಮೆಂಟ್ ರೀ. ಒಂದು 6 ತಿಂಗಳೇನೋ ರೀ ನಾವು ವಾರ ಬರೋದು ಹೋಗೋದು ಮಾಡಿ ಅಲ್ಲಿ ತೋರಿಸ್ಕೊಂಡು ಹೋಗಿದ್ವಿ ನಮ್ಮ ಮನೆಯವರಿಗೆ. 6 ತಿಂಗಳು ನಾವು ಹುಬ್ಳಿ ಒಳಗೆ ಇದ್ವಿ, ನಮ್ಮ ವಾರ ಮನೆಯೊಳಗೆ. ಇಲ್ಲಿ ಮಟ್ಟ ಬಂದ್ವಿ. ನಮ್ಮ ಮನೆಯವರಿಗೆ ಆ ಫಾರ್ಮಸಿ ಅಂಗಡಿಯವ್ರದ್ದು ನೆನಪಾದ್ರಿ. ಹೋಗಿ ಅವ್ರಿಗೊಂದು ಫಾರ್ಮಸಿ ಅವ್ರಿಗೊಂದಿಷ್ಟು ಭೇಟಿಯಾಗಿ ಬರೋಣ ಅಂತ ಹೇಳಿ ಬಂದ್ರೆ ನೋಡೋಣ ಬರ್ರಿ ಸಿಗ್ತಾರೋ ಇಲ್ಲ ಅವರು, ನಮಗೆ ಗೊತ್ತಿಲ್ಲ. ಹಿಂಗೆ ಸೀದಾ ಹಿಂದಿನ ಗೇಟ್ ರೀ ಇದು. ಅದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಹಿಂದಿನ ಗೇಟ್ ರೀ ಇದು. ಆಗಳ ನಿಮಗೆ ತೋರಿಸಿದ್ದಲ್ಲ ಅದು ಮುಂದಿನ ಗೇಟ್. ಹಿಂದಿನ ಗೇಟಿಂದ ಹೊಂಟೇವ್ರಿ ನೋಡೋಣ ಅಂತೇಳಿ. ಅದು ಹಿಂದಿನ ಗೇಟ್ನಾಗ ಇದ್ರೆ ಇದನ್ನು ಫಾರ್ಮಸಿ ಅದು ಹಿಂದಿನ ಗೇಟ್ ಕಡೆ ಬಂದು ಅದ್ರ ಹಿಂದಿನ ಗೇಟ್ ಇದೆ ಲಾ ಕಾಲೇಜಲ್ಲಿ. ಹಿಂದೆ ಅದ್ರ ಬಾಜುಕ್ಕೆ ಆಯುರ್ವೇದಿಕ್ ಹಾಸ್ಪಿಟ್ಲ್ ಐತಿ. ಸಮೀಪ ಬಂದೇವೆ ನಾವು. ಅದಾರ ಇಲ್ಲ ಗೊತ್ತಿಲ್ಲ, ನೋಡೋದು ಬರ್ರಿ. ಇದು ಹಾಸ್ಪಿಟ್ಲ್ ನೋಡ್ರಿ. ಇದ್ರ ಅಪೋಸಿಟ್ ಐತ್ರಿ ಫಾರ್ಮಸಿ. ಅವ್ರು ಇರಲಿಲ್ಲ ರೀ, ಹಾಗಾಗಿ ಮತ್ತು ನಾವು ವಾಪಸ್ ಹೊಂಟ್ವಿ. ಅವ್ರ ಮಗ ಇದ್ರೆ ಅವ್ರು ನಮಗೆ ಪರಿಚಯ ಇರಲಿಲ್ಲ, ಹಾಗಾಗಿ ಹೊಂಟ್ವಿ. ಇಲ್ಲಿ ನೋಡ್ರಿ ಹೊಳೆ ಬರ್ಬೇಕಾರೆ ನಾವಲ್ಲಿ ನಮ್ಮ ಕಾಕಾರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುಂತು ಬಂದ್ವಿ. ಹಾಗಾಗಿ ಹೊಳೆ ಬರ್ಬೇಕು ಲೇಟಾಗಿತ್ತು. ರಾತ್ರಿ ನಮ್ಮ ಮಕ್ಕಳು ಆಗ್ತಿದ್ದ. ನಮ್ಮ ಇನ್ನೊಬ್ಬ ತಮ್ಮ, ನಮ್ಮ ದೊಡ್ಡ ತಮ್ಮಂದ ಎಗ್ ರೈಸ್ ಅಂಗಡಿ ಇತ್ತು ಇಲ್ಲೇ. ಹಾಗಾಗಿ ಎಗ್ ರೈಸ್ ತೊಗೊಂಡು ಹೋಗ್ಬೇಕಂತ ಹೇಳಿ ನಿಂತ್ವಿ. ನಮ್ಮ ಚಿಕ್ಕಿ ಅವ್ರ ಪಪ್ಪ ಕರ್ಬೇಕು ಅಂತೇಳಿ. ನೀವು ಮುಂದೆ ಹೋಗ್ರಿ.
ಹೆಣ್ಮಕ್ಳು ನಾವೇನು ಮಾಡಿದ್ರು ಅಪ್ಪನ ಕಡೆ ನಾವೇ ಜಾಸ್ತಿ ಇರ್ತೈತೆ ಅಂತಲ್ಲ. ಚಿಕ್ಕಿ ಮತ್ತು ನಮ್ಮ ಚಿನ್ನಿನೂ ಅವ್ರ ಪಪ್ಪ ಭಾಳ ಅಂದ್ರೆ ಭಾಳ ಒಂದು ಊಟ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಕೊಡೋಂಗಿಲ್ಲ. ಆಮೇಲೆ ಅವ್ರಿಗೆ ಟಿಫಿನ್ ಡಬ್ಬಿ ಕೊಡೋದು, ಅವ್ರಿಗೆ ನೀರು ಕೊಡೋದು ಎಲ್ಲ ತಾವ ಮಾಡ್ಬೇಕಂತ ಹೇಳಿ ಭಾಳ ಬಯಸ್ತಾರ. ಅವ್ರಪ್ಪ ಬರೋದು ಒಂದು ಸ್ವಲ್ಪ ಲೇಟ್ ಆದ್ರೂ ಯಾಕೆ ಬಂದಿಲ್ಲ ಇನ್ನೂ ಅಂತ ಹೇಳಿ ನನಗೆ ಭಾಳ ತಲೆ ತಿಂತಾಳೆ ನಮ್ಮ ಚಿನ್ನಿ. ಇದು ನೋಡ್ರಿ, ನಾವು ಸಣ್ಣವರಿದ್ದಾಗ ಡ್ಯಾನ್ಸಿಗೆ ಹೋಗಿದ್ದೀರಿ. ನಾನು 6th ಏನೋ ಇದ್ದೆ ರೀ, 5th 6th ಇದ್ದಾಗ ನಾವು ಪುಟ್ಪರ್ತಿ ಸಾಯಿಬಾಬಾ ಹೋಗಿದ್ವಿ ರೀ. ಅವಾಗಿನ ಫೋಟೋ ಇದು. ನಮ್ಮ ಮನೆಗೆ ಹೋದ್ಕೊಳ್ಳೆ ಇವೆಲ್ಲ ನೆನಪಾದವು. ಹಾಗಾಗಿ ಅದು ಫೋಟೋ ಎದುರಿಗೆ ಇತ್ತಂತ ಒಂದು ಫೋಟೋ ಹೊಡ್ಕೊಂಬಂದೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.